ಅತಿಯಾಗಿ ಖರ್ಚೇ ಮಾಡಲ್ಲ, ಲಕ್ಷ್ಮಿ ಬರಲ್ಲ. ಬಂದ ಎಲ್ಲವನ್ನೂ ನಾನು ಇಟ್ಕೊಳ್ತೀನಿ, ಲೋಭ ಅಂತ ಅದನ್ನೇ ಕರೀತಾರೆ. ಆ ಲೋಭ ಮನಸ್ಥಿತಿ ಇದೆ, ಅವ್ರಿಗೂ ಒಲಿಯಲ್ಲ. ಲಕ್ಷ್ಮಿ ಅವನ ಮನೇಲಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ ನೋಡಿ. ಲಕ್ಷ್ಮಿನ ಹೆಂಗೆ ಮಾಡಿದೆ ನೋಡಿ, ಒಂದು ಚಂಚಲ ಅಂತ ಮಾಡಿ ಅದು ಕೆಟ್ಟುಕೊಂಡಾನೆ, ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ ಅನ್ನೋದು. ಬ್ಲಡ್ ದೇಹದಲ್ಲಿ ನಿಂತರೆ ದೇಹಕ್ಕೆ ರೋಗ ಬರ್ತದೆ, ದುಡ್ಡು ಒಂದು ಕಡೆ ನಿಂತರೆ ಜೀವನಕ್ಕೆ ರೋಗ ಬರ್ತದೆ. ಅದೊಂದು ಹೇಳ್ಬಿಡಿ, ಯಾರಿಗೂ ಒಲಿಯಲ್ಲ ಅಂತ ಹೇಳಿ. ಸೊ ದಟ್ ಅದು ಕಷ್ಟ ತುಂಬ ಏನು ಮೈ ಮುರಿದು ಕಷ್ಟಪಡಬೇಕಾದದ್ದಿಲ್ಲ. ಕಷ್ಟಪಟ್ಟವರೆಲ್ಲರೂ ಆಗಿಲ್ಲ. ಹಣದ ಬಗ್ಗೆ ತೀರಾ ವ್ಯಾಮೋಹ ಇದ್ದರೂ ಕೂಡ ಹಣ ಸಿಗಲ್ಲ ಅಂತ ನಾನು ಕೇಳಿದ್ದೀನಿ. ಖಂಡಿತ ಅಲ್ವಾ? ಹೌದು. ಒಂದು ಹೆಣ್ಣನ್ನು ಹೇಗೆ ಓವರ್ ಪ್ರೊಟೆಕ್ಟ್ ಅಂತ ಹೇಳ್ತಾರೆ, ಎಲ್ಲೂ ಹೋಗಬೇಡ ಅಲ್ಲೂ ಹೋಗಬೇಡ, ಪೂರ್ತಿ ನನ್ನ ಹತ್ರನೇ ಪೊಸೆಸಿವ್ ಅಂತ ಹೇಳ್ತಾರೆ. ಆಗ ಹೆಣ್ಣಿಗೆ ಇರಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಬಟ್ ಒಂದು ಟಿಪ್ಸ್ ಏನಾದರೂ ಕೊಡ್ಬೋದಾ ನೋಡುವಂಥವ್ರಿಗೆ? ಎಸ್, ನಾನು ಶ್ರೀಮಂತ ಆಗಲಿಕ್ಕೆ ನಾನು ಅರ್ಹನಿದ್ದೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು, ಸಾಧಕರು ಆಗಿರುವಂತಹ ಸದ್ಗುರು ಶ್ರೀರಾಮ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಾನು ಕಳೆದ ಸಂಚಿಕೆಯಲ್ಲಿ ಗುರು ಪೂರ್ಣಿಮೆ ಬಗ್ಗೆ ಮಾತಾಡಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗುರುವಿನ ಕೃಪಾ ಕಟಾಕ್ಷ ಸಿಕ್ಕ ಮೇಲೆ ಲಕ್ಷ್ಮಿನೂ ಕೂಡ ಸಿಗ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಅದು ನಿಜ ಕೂಡ ಹೌದು. ಆದರೆ ಲಕ್ಷ್ಮಿ ಅನ್ನೋವಂಥ ಒಂದು ಪರಿಕಲ್ಪನೆ, ಲಕ್ಷ್ಮಿ ಅಂದರೆ ಈ ಥರ ನಾವು ಲಕ್ಷ್ಮಿಯ ಫೋಟೋ ಮತ್ತು ನಾಣ್ಯಗಳು ಉದುರು ಅಂದರೆ ಎಲ್ಲದು ನಮ್ಮ ಮನೇಲಿ ಇರುತ್ತೆ. ಬಟ್ ಲಕ್ಷ್ಮಿ ಅಂದರೆ ಬರೀ ಅಷ್ಟೇ ಅಲ್ಲ, ಅದ್ರ ಹೊರತಾಗಿ ಅದಕ್ಕೆ ಭಾಳ ವಿಸ್ತಾರವಾದ ಅರ್ಥ ಇದೆ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಆದರೆ ಈ ಲಕ್ಷ್ಮಿಯನ್ನು, ಈ ಸಂಪತ್ತನ್ನು ಅಥವಾ ಈ ಸಮೃದ್ಧತೆಯನ್ನು ನಮ್ಮ ಜೀವನದಲ್ಲಿ ನಾವು ಆಹ್ವಾನಿಸಿಕೊಳ್ಳೋದು ಹೇಗೆ ಅನ್ನೋದು ನಮಗೆ ಗೊತ್ತಿರಲ್ಲ ಭಾಳಷ್ಟು ಸಲ. ಸೊ ಹೀಗಾಗಿ ಈ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಈ ಸಂಪತ್ತನ್ನು ನಾವು ನಮ್ಮ ಬಳಿ ಬರೋ ಥರ ಮಾಡ್ಕೊಳ್ಳೋದು ಹೇಗೆ ಅನ್ನುವ ರಹಸ್ಯವನ್ನು ತಿಳಿಸುವ ನಿಟ್ಟಿನಲ್ಲಿ ಸದ್ಗುರು ಶ್ರೀರಾಮ ಅವರು ಲಕ್ಷ್ಮೀ ರಹಸ್ಯ ಮಹಾಸಾಧನ ಅನ್ನುವಂಥ ಒಂದು ದಿನದ ಕಾರ್ಯಕ್ರಮವನ್ನು ಆಗಸ್ಟ್ 16ನೇ ತಾರೀಕಿನಂದು ಕನಕ್ಪುರ ರೋಡಲ್ಲಿರುವ ಶಂಕರ ಫೌಂಡೇಶನಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ಆ ಕಾರ್ಯಕ್ರಮದ ಕುರಿತಾಗಿ ಮತ್ತು ಲಕ್ಷ್ಮೀ ರಹಸ್ಯ ಕುರಿತಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗುರುಗಳೇ, ಯಾಕೆ ನಿಮಗೆ ಅನಿಸ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ? ನಾವು ನಮ್ಮ ಜೀವನದಲ್ಲಿ ಇಷ್ಟು ಅಲೆದಾಟ, ಇಷ್ಟು ತಿರುಗಾಟ ಎಲ್ಲವನ್ನು ನೋಡಿದಾಗ ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ ಕೂಡ ನಮಗೇನಂತ ಹೇಳಿದ್ರೆ, ಏನೋ ಕಷ್ಟ ಆದಾಗ ಇನ್ಯಾರ ಹತ್ರನೂ ಹೋಗಿ ನಾನು ಈ ಕಾರ್ಯಕ್ರಮ ಮಾಡ್ತೀನಿ, ನನಗೆ ಫಂಡ್ ಕೊಡಿ, ಅಥವಾ ನಾನು ನನ್ನ ಜೀವನಕ್ಕೆ ಇಷ್ಟೆಲ್ಲ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಯಾರಾದರೂ ಕೊಡಲಿ, ಹೀಗೆ ಅಂದ್ಕೊಂಡವರೆಲ್ಲ ನಾವು ಏನಿದ್ರು ನಾವೇ ಸ್ವತಃ ದಕ್ಷಿಣ ರೂಪದಲ್ಲಿ, ಅಂದರೆ ಏನೋ ಹೇಳಿಕೊಟ್ಟು ಅದರಿಂದ ದಕ್ಷಿಣ ಬಂತು ಜೀವನ ಮಾಡಬೇಕು. ಇಲ್ಲ ಇತ್ತೀಚೆಗೆ ನಾವು ಶಿಬಿರಗಳ ಮೂಲಕ ಬಂದಂಥ ಫೀಸು, ಆ ಮೂಲಕ ನಮ್ಮ ಜೀವನ ಅದಕ್ಕೂ ಹೆಚ್ಚಾಗಿ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ಏನಾದರೂ ಮಾಡಬೇಕು ಅಂತ. ಆದರೆ ಹಣ ಇಲ್ಲದೆ ಇದ್ದರೆ, ಅದರ ಕೊರತೆ ಆದಾಗ ನಮ್ಮ ವೈಯಕ್ತಿಕವಾಗಿ ನೋಡಿದ್ದೀವಿ ಎಷ್ಟು ಸಮಸ್ಯೆಗಳು, ಎಷ್ಟು ಒದ್ದಾಟಗಳು. ಧ್ಯಾನಕ್ಕೆ ಕಣ್ಣು ಮುಚ್ಚಿ ಕೂತಾಗಲೂ ಏನಪ್ಪ ಕಣ್ಣು ಬಿಟ್ಟ ಮೇಲೆ ಏನು ನೆಕ್ಸ್ಟು ಅನ್ನೋದು ಒಂದು ಒತ್ತಡ ಇದೆಯಲ್ಲ, ಧ್ಯಾನಕ್ಕೆ ಒಳಗಾಗೋದೇ ಬಹಳ ಕಷ್ಟ. ವೈಯಕ್ತಿಕವಾಗಿ ನಮಗೆ ಕೆಲವರಿಗೆ ಆ ತ್ಯಾಗ ಮಾಡಿದಂಥವ್ರು ಇದ್ದಾರೆ, ಆ ಪರಮ ವೈರಾಗ್ಯ ಸ್ಥಿತಿ ಹೋದಂಥವ್ರು ಇದ್ದಾರೆ. ಆದರೆ ವೈಯಕ್ತಿಕವಾಗಿ ನಮಗನಿಸ್ತು, ಒಂದು ಹಂತದವರೆಗೆ ಒಂದು ಸೌಲಭ್ಯ, ಒಂದು ಮೂಲ ಸೌಕರ್ಯ ಅಂತ ಏನು ಕರೀತಾರಲ್ಲ, ಒಬ್ಬ ಸಾಧಕನಿಗೆ ಇಲ್ಲದೆ ಹೋದರೆ ಇವತ್ತಿನ ಸಮಾಜದಲ್ಲಿ, ಹಿಂದೆ ಸರಿ ಇತ್ತು, ಹಿಂದೆ ಇದರಲ್ಲಿ ಆಡಳಿತ ಸಮಯದಲ್ಲಿ ಅದೆಲ್ಲವೂ ಇತ್ತು. ಆದರೆ ಇವತ್ತಿಗೆ ನಮ್ಮ ಕೈಲಿ ಒಂದಷ್ಟು ಇಲ್ಲದೆ ಹೋದರೆ, ಆ ಸಮೃದ್ಧತೆ ಇಲ್ಲದೆ ಆದರೆ ಧ್ಯಾನದಲ್ಲಿ ಮುಳುಗುವುದಕ್ಕೆ, ಆಧ್ಯಾತ್ಮಿಕ ಉನ್ನತಿ ಗಳಿಸೋದಕ್ಕೂ ಕಷ್ಟ. ಅದಕ್ಕಿಂತ ಹೆಚ್ಚಾಗಿ ಜೊತೆಗೆ ಈ ದೇಶವೂ ಅಷ್ಟೇ ಸಮೃದ್ಧಿ ಆಗಬೇಕು. ಹಾಗಿದ್ದಾಗ ಮಾತ್ರ ಇಲ್ಲಿಯೂ ಕೂಡ ಆಧ್ಯಾತ್ಮಿಕವಾದ ಪ್ರಗತಿ, ಅನ್ವೇಷಣೆಗಳು ಕೂಡ ಹೆಚ್ಚಾಗ್ತದೆ. ನಾವು ತುಂಬ ಜನ ನಮ್ಮ ಸುತ್ತ ಇದ್ದವ್ರು ನೋಡಿದ್ರೆ ಅವರ ತೊಳಲಾಟ, ಅವರ ಒದ್ದಾಟ, ಇವುಗಳನ್ನೆಲ್ಲ ನೋಡಿದಾಗ ಏನನ್ನಾದರೂ ಮಾಡಬೇಕು ಅಂತ. ಆ ಕಾರಣ ನೋಡಿದರೆ ನಮ್ಮ ಶಾಸ್ತ್ರಗಳಲ್ಲೇ ಇದೆ. ನಾವು ಯಾವತ್ತೂ ಕೂಡ ಅಧ್ಯಾತ್ಮದ ಹೆಸರಲ್ಲಿ ಐಶ್ವರ್ಯವನ್ನು, ಲಕ್ಷ್ಮಿಯನ್ನು ದೂರ ತಳೆದವರಲ್ಲ. ನಾವು ತುಂಬ ನಮ್ಮ ಮಾನಸಿಕ ಭ್ರಮೆನಲ್ಲಿದ್ದೀವಿ. ಏನು, ಸರಸ್ವತಿ ಇದ್ದರೆ ಲಕ್ಷ್ಮಿ ಇರಲ್ಲ ಅಂತ. ನೀವಿಗೆ ಭ್ರಮೆಯನ್ನು ನೀವೇ ಏನು ಇದನ್ನು ಇಟ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಪಾಶ್ಚಿಮಾತ್ಯರು ಇದಾರಲ್ಲ, ಸರಸ್ವತಿಯನ್ನು ಇಟ್ಕೊಂಡು ಒಂದು ಪುಸ್ತಕ ಮಾಡಿ ಬರೆದು ಕೋಟಿ ಸಂಪಾದನೆ ಮಾಡೋದು ಇದಾರಲ್ಲ, ಇವತ್ತಿಗೂ ಮಾಡ್ತಾ ಇದ್ದಾರೆ ಅದನ್ನು. ಆದರೆ ನಮ್ಮ ದೇಶದಲ್ಲಿ ಯಾಕೆ ಹೀಗೆ ಅಂದರೆ ಅವರ ಮನಸ್ಥಿತಿ. ನಮ್ಮ ದೇಶದಲ್ಲಿ ಹಣದ ಬಗ್ಗೆ ನಮ್ಮ ಒಂದು ರೀತಿಯ ಕೀಳರಿಮೆ ಇದೆ.
ಇದು ಮತ್ತು ಹಣೆ ಬರಹ ಇದಿದ್ದರೆ ಮಾತ್ರ ನನಗೆ ನಾನು ಶ್ರೀಮಂತ ಆಗೋಕ್ಕೆ ಸಾಧ್ಯ, ಈ ಥರ ಎಲ್ಲೂ ಪೂರ್ವ ನಿರ್ಧಾರಿತ ಒಂದು ಅವರದೇ ಆದಂಥ ಭ್ರಮಾಲೋಕದಲ್ಲಿದ್ದಾರೆ. ಅದೆಲ್ಲ ಸತ್ಯ. ಅದನ್ನು ಮೀರಿ ಪ್ರತಿಯೊಬ್ಬ ಮನುಷ್ಯ ಒಂದು ಸಮೃದ್ಧಿಯಾಗಿ ಜೀವನವನ್ನು ಕಟ್ಕೊಳ್ಳಬಹುದು. ಕಟ್ಕೊಳ್ಳೋದಕ್ಕೆ ಒಂದು ನಮ್ಮ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗುವ ಜೊತೆಗೆ ನಮ್ಮ ಸನಾತನ ಧರ್ಮ ಕೊಟ್ಟಂಥ ಒಂದು ಲಕ್ಷ್ಮಿ ಅನ್ನುವಂಥದ್ದೇ ಒಂದು ಏನು ಆ ತಾಯಿಯ ಮೂಲ ರೂಪವಾಗಿ ನೋಡ್ತೀವಿ. ಸಿದ್ಧಿಗೆ, ಬುದ್ಧಿಗೆ, ಐಶ್ವರ್ಯಕ್ಕೆ, ಆರೋಗ್ಯಕ್ಕೆ ಅಧಿಪತಿಯಾಗಿ ಆ ತಾಯಿಯನ್ನು ನಾವು ನೋಡ್ತೀವಿ. ಅಂತಹ ತಾಯಿಯ ಕೃಪೆಯನ್ನು ನಾವೇನಾದರೂ ಪಡೆದರೆ ಹಣವನ್ನು ನಾವು ಅಟ್ರಾಕ್ಟ್ ಮಾಡಬೇಕಾಗಿಲ್ಲ, ಹಣವೇ ನಮ್ಮೆಡೆಗೆ ಅಟ್ರಾಕ್ಟ್ ಆಗ್ತದೆ. ಈ ಒಂದಷ್ಟು ಅಂಶಗಳು ತಿಳಿದಾಗ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಹೇಳ್ತಾ ಬಂದು ಸಾಕಷ್ಟು ಜನರ ಜೀವನದಲ್ಲಿ ಇದು ಬದಲಾದ ನಂತರ ಕಳೆದ ಏಪ್ರಿಲ್ನಲ್ಲಿ ಕೂಡ ಒಂದು ವರ್ಕ್ಶಾಪ್ ಮಾಡಿದ್ವು. ಒಂದಷ್ಟು ಜನ ಆ ಶಿಬಿರದಲ್ಲಿ ಭಾಗವಹಿಸಿದ್ರು. ಆ ಭಾಗವಹಿಸಿದವರೇ ಇತ್ತೀಚೆಗೆ ನಮಗೆ ಸಿಕ್ಕಾಗ ಅವರ ಅನುಭವ ಹೇಳ್ತಾ ಇದ್ರು. ಪ್ರಮೋಷನ್ ಆಗಿಲ್ಲ, ಪ್ರಮೋಷನ್ ಆಯಿತು, ಎಲ್ಲೋ ಅಡ್ಡಿಗಳೇ ಆಗ್ತಾಯಿತ್ತು, ಈಗ ಚೆನ್ನಾಗಿ ನಡೀತಾ ಇದೆ. ಏನೋ ಫೀಸ್ ಕಟ್ಟೋಕ್ಕೆ ನಾನು ಒದ್ದಾಡ್ತಾ ಇದ್ದೆ, ಇವತ್ತು ಇಷ್ಟು ಲಕ್ಷ ಮಗಳಿಗೆ ಫೀಸ್ ಕಟ್ಟೋ ಹಾಗೆ ನನಗಾಯಿತು ಆ ವರ್ಕ್ಶಾಪಿಂದ ಕಾರಣಕ್ಕೆ. ಹಾಗೆ ಯೋಚನೆ ಮಾಡಿದ್ದು ನಾವು ಮೊದಲು ಯೋಚನೆ ಮಾಡಿದ್ದು ವರ್ಷದಲ್ಲಿ ಒಮ್ಮೆ ಮಾತ್ರ ಲಕ್ಷ್ಮೀ ಸಾಧನ ಕಾರ್ಯಕ್ರಮ ಮಾಡಬೇಕು. ಹೆಚ್ಚು ಜನ ಇದರ ಉಪಯೋಗ ಆದ ಕಾರಣಕ್ಕೆ, ಇನ್ನೂ ಹೆಚ್ಚು ಜನಕ್ಕೆ ಸಿಗಲಿ ಅನ್ನೋ ಕಾರಣಕ್ಕೆ ಇನ್ನೊಮ್ಮೆ ಈ ವರ್ಕ್ಶಾಪನ್ನು ಮಾಡಬೇಕು. ಆ ಮೂಲಕ ಹೆಚ್ಚು ಜನರ ಅವರ ಭ್ರಮೆ ಏನಿದೆ, ಹಣ ನಂದಲ್ಲ, ನನಗಲ್ಲ, ನಾನು ಶ್ರೀಮಂತ ಆಗೋಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮೀ ಕೃಪೆ ನನಗಿಲ್ಲ ಅಂತ ಯಾರು ಭಾವಿಸ್ತಾರೆ, ನಿಮಗೂ ಸಾಧ್ಯ. ಹೇಗೆ, ಯಾವ ಮನಸ್ಥಿತಿ ಇಟ್ಕೋಬೇಕು, ಏನನ್ನು ಪಾಲಿಸಬೇಕು, ಹೇಗಿರಬೇಕು ಅನ್ನೋದನ್ನು ವಿವರವಾಗಿ ಹೇಳಿಕೊಡುವಂಥ ಒಂದು ಪ್ರಯತ್ನ. ವಂಡರ್ಫುಲ್. ಸೊ ಈ ಒಂದು ವರ್ಕ್ಶಾಪ್ನ ಭಾಗ ಆಗಬೇಕು ಅಂದರೆ ಅದರ ಲಿಂಕ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಕಡೆ ನಾವು ಹಾಕಿರ್ತೀವಿ. ದಯವಿಟ್ಟು ನೀವು ನೋಡಿಕೊಂಡು ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ಆಗಸ್ಟ್ 16ನೇ ತಾರೀಕಿನಂದು ನಡೆಯಲಿದೆ. ಬೆಂಗಳೂರಿನ ಕನಕಪುರ ರೋಡಲ್ಲಿರುವ ದೊಡ್ಡಕಲ್ಲಸಂದ್ರದ ಹತ್ತಿರದ ಇರುವಂಥ ದೊಡ್ಡಕಲ್ಲಸಂದ್ರ ಮೆಟ್ರೋ ಸ್ಟೇಷನ್ ಅನಿಸುತ್ತೆ ಬಹುಶಃ, ಅದರ ಹತ್ತಿರ ಇರುವಂಥ ಶಂಕರ ಫೌಂಡೇಶನ್ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಆಸಕ್ತರು ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ನನ್ನ ಪ್ರಕಾರ ಇದನ್ನು ಯಾಕೆ ನೀವು ಹೇಳಿದ್ದು ಕಾರಣ ತುಂಬ ಚೆನ್ನಾಗಿದೆ. ನಮಗೆ ಲಕ್ಷ್ಮಿ ಬಗ್ಗೆ ಒಂದು ಅವಜ್ಞೆ ಮತ್ತು ಒಂದು ಸಣ್ಣ ಕೀಳರಿಮೆ ಇದೆಲ್ಲ ಸೇರಿಕೊಂಡು ನಾವು ಆಮೇಲೆ ಶ್ರೀಮಂತರ ಬಗ್ಗೆ ನಮಗಿರುವಂಥ ಒಂದು ಸಣ್ಣ ಒಂದು ತಿರಸ್ಕಾರ, ಅದೆಲ್ಲವೂ ಕೂಡ ನಮಗೆ ಬೇರೆ ಬೇರೆ ಕಾರಣಗಳಿಂದ ಅದು ಬಂದಿರ್ಬೋದು. ಆಮೇಲೆ ಬಡತನವನ್ನು ವಿಜೃಂಭಿಸುವಂಥ ಆ ಒಂದು ಥರದ್ದು ಒಂದು ಮೆಂಟಾಲಿಟಿ ಕೂಡ ಬಂದಿದೆ. ಬಡತನವೇ ಒಂದು ಶ್ರೇಷ್ಠ ಅನ್ನೋ ಥರದ್ದು ಬಂದಿದೆ. ಇದೆಲ್ಲ ಎಲ್ಲಿಂದ ಬಂತು ಅನಿಸುತ್ತೆ ನಿಮಗೆ ಈ ಥರದ್ದು ಮನೋಭಾವಗಳೆಲ್ಲ? ಇಲ್ಲ, ಮೊದಲಿಂದನೂ ಕೂಡ ನಮಗೆ ಗೊತ್ತಿಲ್ಲದೆ ಶ್ರೀಮಂತರು ಅಂದರೆ ಈಗ ಏನಾಗ್ಬಿಟ್ಟಿದೆ, ಪಾಶ್ಚಿಮಾತ್ಯ ಶಿಕ್ಷಣ ನಮ್ಮದು. ಪಾಶ್ಚಿಮಾತ್ಯರೆಲ್ಲ ಏನಿತ್ತು, ಕಮ್ಯುನಿಸ್ಟ್ ಸಿದ್ಧಾಂತಗಳು. ಆ ಸಿದ್ಧಾಂತದಿಂದಾಗಿ ಹಣ ಮಾಡೋರು ಅಂದರೆ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡೋದು. ಕಂಪನಿ ಕಟ್ಟಿದ್ದಾರೆ ಅಂದರೆ ಕಾರ್ಮಿಕರನ್ನೆಲ್ಲ ತುಳಿಲಿಕ್ಕೆ, ಈ ರೀತಿಯಾದದ್ದೇ ಬಂದದ್ದು. ಮುಂಚೆ ಹಾಗಿರಲಿಲ್ಲ. ನಮಗೆ ಎಲ್ಲೋ ಸಮೃದ್ಧವಾಗಿ ಬದುಕ್ತಾ ಇದ್ರು. ಊಟಕ್ಕಂತೂ ಯಾರಿಗೂ ಕೊರತೆ ಇರಲಿಲ್ಲ. ಹಾಗೆ ನಾವು ಹಿಂದಿನ ಕಥೆಗಳನ್ನು ನಾವು ನೋಡಿದಾಗ, ತುಂಬ ಜನರ ಮಾತುಗಳನ್ನು ಕೇಳಿದಾಗ, ಎಷ್ಟೋ ಶತಮಾನಗಳ ಹಿಂದೆ ಸಮೃದ್ಧವಾಗಿ ನಮ್ಮ ಪೂರ್ವಿಕರೆಲ್ಲ ಬದುಕದವರು. ಆದರೆ ನಂತರ ಬೇರೆ ಬೇರೆಯವರ ನಮ್ಮ ದೇಶದ ಮೇಲೆ ಬಂದರೋ, ಯಾರ್ಯಾರು ಬಂದರೋ, ಬಹುಶಃ ಅವರು ಎಲ್ಲರೂ ನಮ್ಮ ತಲೆಯಲ್ಲಿ ಒಂದಷ್ಟು ವಿಷಯಗಳನ್ನು, ಒಂದಷ್ಟು ಏನೋ ಹಿಂದಿನ ಕೃತಿಗಳ ಮೂಲಕ, ಅವರ ಆಚರಣೆಗಳ ಮೂಲಕ ಒಂದು ಬ್ರೈನ್ಗೆ ತುಂಬಿದ್ರು. ಶ್ರೀಮಂತರು ನೋಡಿ ಆ ದೇಶದಲ್ಲೆಲ್ಲ ಎಂಥ ಕ್ರಾಂತಿಗಳಾಯಿತು, ಯಾಕಾಯಿತು? ಆ ಶ್ರೀಮಂತರು ಇನ್ನೂ ಬೇರೆಯವರ ಮೇಲೆ ದೌರ್ಜನ್ಯ ಮಾಡಿದ್ರು, ಅವರ ಸಂಪತ್ತನ್ನು ಕೊಳ್ಳೆ ಹೊಡೆದು ಅವರು ಅಧಿಕಾರ ಮಾಡಿದ್ರು. ಆ ಕಾರಣದಿಂದ ಅದೇ ಮುಂದುವರ್ಕೊಂಡು ನಮ್ಮ ಮೂವಿಗಳಲ್ಲೂ ಅದೇ ಬಂತು. ಏನು, ಸಿನಿಮಾಗಳಲ್ಲಿ ಹೆಣ್ಣುಮಗಳು ಶ್ರೀಮಂತರ ಮಗಳ ಮನೇಲಿ ಹುಟ್ಟಿರ್ತಾಳೆ, ಹುಡುಗ ಬಡವ್ರ ಮನೇಲಿ ಹುಟ್ಟಿರ್ತಾನೆ, ಅವ್ರಿಬ್ರಿಗೂ ಪ್ರೀತಿ. ಆದರೆ ಶ್ರೀಮಂತರು ಎಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ, ಅದೇ ಬಂತು. ಹಾಗಾಗಿ ಶ್ರೀಮಂತರು ಅಂದರೆ, ಶ್ರೀಮಂತಿಕೆ ಅಂದರೆ ಏನು ಅಂದರೆ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡೋದು. ಶ್ರೀಮಂತಿಕೆ ಯಾರಲ್ಲಿದೆ, ಅವರು ಅಹಂಕಾರಿಗಳು. ಮತ್ತು ಅವ್ರಿಗೆ ಸುಮ್ಮನೆ ಶ್ರೀಮಂತಿಗೆ ಬಂದಿಲ್ಲ, 4 ಜನರಿಗೆ ಮೋಸ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಅವರಿಂದ ಅಪಹರಿಸಿದ್ದಾರೆ, ಅಧಿಕಾರದಿಂದಾಗಿ ಇವರೆಲ್ಲವನ್ನು ಪಡೆದಿದ್ದಾರೆ ಅನ್ನೋದೇ ಎಲ್ಲ ಹೇಳಿ ಹೇಳಿ ಹೇಳಿ. ಮತ್ತು ಹಣ ಅಂದರೆ ಒಂದು ರೀತಿಯ ತಿರಸ್ಕಾರ. ಏನ್ರಿ, ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಗುಣ ಇಲ್ಲದೆ ಇದ್ರೆ ಏನು? ಅರೆ, ಗುಣ ಇದ್ದವ್ರಿಗೆ ಹಣ ಯಾಕಿರಬಾರ್ದು? ನಾವು ಹೇಳ್ತೀವಿ, ಯಾರ ಹತ್ರ ಹಣ ಇರಬೇಕು? ಹಣ ಭಯೋತ್ಪಾದಕನ ಹತ್ರ ಇರಬಾರ್ದು ಅಲ್ವಾ? ಒಬ್ಬ ಒಳ್ಳೆಯವನ ಹತ್ರ ಇರಬೇಕು. ಸಂಪತ್ತು ಯಾರ ಕೈಲಿ ಇರಬೇಕು, ಅಧಿಕಾರ ಯಾರ ಹತ್ರ ಇರಬೇಕು ಅಂದರೆ ಯಾರಲ್ಲಿ ಸಜ್ಜನಿಕೆ ಇದೆ, ಯಾರಲ್ಲಿ ಜ್ಞಾನ ಇದೆ, ಯಾರಲ್ಲಿ ವಿನಯ ಇದೆ, ಯಾರಲ್ಲಿ ಬೇರೆ ಬೇರೆ ಒಳ್ಳೆತನಗಳಿದೆ, ಅವ್ರ ಹತ್ರ ಹಣ ಇರಬೇಕು. ಆಗ ಅದು ಒಳ್ಳೆಯದಕ್ಕೆ ಉಪಯೋಗ ಆಗ್ತದೆ. ಹಣ ಕೆಟ್ಟವ್ರ ಹತ್ರ ಇದ್ದರೆ ಕೆಟ್ಟದಕ್ಕೆ ಉಪಯೋಗ ಆಗ್ತದೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವು, ನಮ್ಮ ಎಲ್ಲ ಸಾಧಕರು ಸಮೃದ್ಧಿ ಆದಂಥ ಜೀವನ ಮಾಡಬೇಕು, ಅವರಲ್ಲಿ ವಿನಯತೆ ಹೆಚ್ಚಾಗಬೇಕು, ಜ್ಞಾನ ಹೆಚ್ಚಾಗಬೇಕು, ಆಧ್ಯಾತ್ಮಿಕ ಸಾಧನೆಯೂ ಹೆಚ್ಚಾಗಬೇಕಾದ್ರೆ ಅವರಿಗೆ ಯಾವುದೇ ಕೊರತೆ ಇರಬಾರ್ದು.
ಬಟ್ ಈಗ ನೀವು ನಿಮ್ಮ ವರ್ಕ್ಶಾಪ್ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸುದೀರ್ಘವಾದ ಕಾಲದ ವರ್ಕ್ಶಾಪ್ ಅದು. ಬಟ್ ಒಂದು ಟಿಪ್ಸ್ ಏನಾದರೂ ಕೊಡ್ಬೋದಾ ನೋಡುವಂಥವ್ರಿಗೆ, ಶ್ರೀಮಂತಿಕೆಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಅಥವಾ ಸಮೃದ್ಧತೆಯನ್ನು ಅಟ್ರಾಕ್ಟ್ ಮಾಡೋಕ್ಕೆ? ಏನೋ ಮನಸ್ಥಿತಿ, ನಾವು ಯೂಶ್ವಲಿ ಮನಸ್ಥಿತಿ ಬಗ್ಗೆ ಮಾತಾಡ್ತೀವಲ್ಲ, ಏನು ಮನಸ್ಥಿತಿ ಇದನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಅನ್ನೋದಾದ್ರೆ ಏನು? ನಾವು ಪ್ರತಿಯೊಬ್ಬ ನಮ್ಮ ಸಾಧಕರಿಗೆ ಹೇಳ್ತೀವಿ, ಯಾವತ್ತು ಕೊರಗಬೇಡಿ ಅಂತ. ಅದಿಲ್ಲ ಇದಿಲ್ಲ, ಹೀಗಾಗ್ತಾ ಇಲ್ಲ ಹಾಗಾಗ್ತಾ ಇಲ್ಲ, ಕೊರಗಬೇಡಿ. ಫಸ್ಟ್ ಕೊರಗೋದನ್ನು ಬೇಡಿ, ಏನಿದೆಯಲ್ಲ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಿ. ಅರೆ ಇಷ್ಟೆಲ್ಲ ಸಿಕ್ಕಿದೆಯಲ್ಲ ಅದಕ್ಕೆ ಧನ್ಯವಾದ ಫಸ್ಟು ಅಂತ. ಫಸ್ಟ್ ಕೊರಗೋದನ್ನು ಬಿಟ್ಟು ಅದಕ್ಕೊಂದು ಕೃತಜ್ಞತೆ ಸಲ್ಲಿಸೋಕ್ಕೆ ಶುರುವಾದರೂ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಶುರುವಾಗ್ತದೆ. ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ. ಈಗ ಇದನ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಧನ್ಯವಾದ ಹೇಳ್ಬೋದು ಅಂದರೆ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಲ್ವಾ? ಸ್ಮಾರ್ಟ್ ಫೋನಲ್ಲೇ ಮ್ಯಾಕ್ಸಿಮಮ್ ಜನ ನೋಡ್ತಾರೆ, ಅಥವಾ ಟಿ ವಿನಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ನೀವು ಮನೇಲಿ ಕೂತ್ಕೊಂಡು ನೋಡ್ತಾ ಮನೆ ಇದೆ, ಕಾರಲ್ಲಿ ಕೂತ್ಕೊಂಡು ನೋಡಿದ್ರೆ ಕಾರ್ ಇದೆ, ಓಕೆ, ನಿಮ್ಮ ಹತ್ರ ಡೇಟಾ ಹಾಕೊಳ್ಳೋಕೆ ದುಡ್ಡಿದೆ ಮತ್ತು ಸ್ಮಾರ್ಟ್ ಫೋನ್ ಖರೀದಿ ಮಾಡೋ ಶ್ರೀಮಂತಿಕೆ ಇದೆ. ಸೊ ಈ ಶ್ರೀಮಂತಿಕೆಗೆ ನೀವು ಧನ್ಯವಾದ ಯಾವಾಗ ಕೊಟ್ಟಿದ್ದೀರಾ, ಯಾವಾಗ ಹೇಳಿದ್ದೀರಾ ಅಲ್ವಾ? ಕೇವಲ ನಾವು ಅದಿಲ್ಲ ನನಗೆ, ಇದಿಲ್ಲ ನನಗೆ, ಅಪ್ಪ ನಾನು ಅದು ಮಾಡಿಕೊಟ್ಟಿಲ್ಲ, ಇದು ಮಾಡಿಕೊಟ್ಟಿಲ್ಲ, ಇದನ್ನೇ ಹೇಳ್ತೀವಿ. ಏನೆಲ್ಲ ಕೊಟ್ಟಿದ್ದೀವಿ ಫಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳಿ. ನಾನು ನಮ್ಮ ಸಾಧಕರಿಗೂ ಸ್ಪಷ್ಟವಾಗಿ ಹೇಳೋದು, ಯಾವತ್ತಿಗೂ ಕೊರಗ್ಲಿಕ್ಕೆ ಹೋಗಬೇಡಿ. ಓಕೆ, ಇದು ಮೊದಲು ಕೊರಗ್ತಾ ಇದ್ರೆ ನೀವು ಜೀವನದಲ್ಲಿ ಪೂರ್ಣವಾಗಿ ಕೊರಗ್ತಾ ಇರ್ತೀರಿ ಅಂತ. ಎಸ್ 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 ಓಕೆ. ಇನ್ನು ಲಕ್ಷ್ಮಿ ಬಗ್ಗೆ ಒಂದು ಮಾತಿದೆ, ನಮ್ಮ ಪ್ರಶ್ನೆಗಳಲ್ಲಿ ಭಾಳ ಒಳ್ಳೆ ಮಾತಿದು. ಲಕ್ಷ್ಮಿ ಚಂಚಲೆ, ಆಕೆ ಒಂದೇ ಕಡೆ ಇರಲ್ಲ ಅನ್ನೋದು ಚಿಕ್ಕಂದಿನಿಂದ ಇದು ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಓಕೆ, ಆಮೇಲೆ ಕೆಲವೊಬ್ಬರು ಅಂದರೆ ಲಕ್ಷ್ಮಿ ಯಾರ್ದೋ ಬಗ್ಗೆ ಶ್ರೀಮಂತರ ಬಗ್ಗೆ ಮಾತಾಡ್ತಾ ಹೇಳಿರ್ತೀವಿ. ಲಕ್ಷ್ಮಿ ಅವನ ಮನೇಲಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ ನೋಡಿ. ಲಕ್ಷ್ಮಿನ ಹೆಂಗೆ ಮಾಡಿದ್ದೀವಿ ನೋಡಿ, ಒಂದು ಚಂಚಲೆ ಅಂತ ಮಾಡಿ ಅದು ಕೆಟ್ಟ ಗುಣನೇ, ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ ಅನ್ನೋದು ಅದು ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅಲ್ವಾ? ಸೊ ಇದು ಯಾಕೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಅದೇ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಮೊದಲಿಂದನೂ, ಒಂದು ಹೆಣ್ಣು ಅಂದ್ರೇನೆ ಅದನ್ನು ಬೇರೆ ರೀತಿಯಾಗಿ ಭಾವದಲ್ಲಿ ನೋಡೋ ಪದ್ಧತಿ ಎಲ್ಲಿಂದನೋ ಶುರು ಆಗಿದೆ. ಹಾಗೆ ಲಕ್ಷ್ಮಿಯನ್ನು ಅದೇ ರೀತಿಯಾದಂಥ ಒಂದು ತುಚ್ಛವಾಗಿ ಈ ಶಬ್ದಗಳನ್ನು ಬಳಸುವಂಥದ್ದಿದೆ. ಲಕ್ಷ್ಮಿ ಚಂಚಲ ಇಲ್ಲ, ಚಂಚಲ ಇರೋದು ನಿನ್ನ ಮನಸ್ಸು. ಈ ರೀತಿಯಾದಂಥ ಕಾಮೆಂಟ್ಗಳನ್ನು ಮಾಡೋದೇನಿದೆ ಲಕ್ಷ್ಮಿಯ ಬಗ್ಗೆ, ಲಕ್ಷ್ಮಿಯನ್ನೇ ಯಾವುದೇ ಹೆಣ್ಣನ್ನು ನೋಡಿ ನೀವು ಈ ರೀತಿಯಾಗಿ ಕೆಟ್ಟದ್ದಾಗಿ ಯೋಚನೆ ಮಾಡಿದರೆ, ಕೆಟ್ಟದ್ದಾಗಿ ಕಾಮೆಂಟ್ ಮಾಡಿದರೆ, ಯಾವ ಹೆಣ್ಣು ನಿಲ್ಲಲ್ಲ ನಿಮ್ಮ ಜೊತೆ. ಕರೆಕ್ಟ್. ನೀನು ಕಾಲು ಮುರ್ಕೊಂಡು ನನ್ನ ಮನೇಲಿ ಮೂಲೆಯಲ್ಲಿ ಬಿದ್ದಿದ್ದಿ ಅಂದರೆ ಯಾವ ಹೆಣ್ಣು ಇವತ್ತು ಸಹಿಸ್ಕೊಳ್ಳೋಕೆ ಸಾಧ್ಯ ಅಲ್ವಾ? ಹಾಗಿರಬೇಕಾದ್ರೆ ತಾಯಿ, ಅವಳನ್ನು ಜಗನ್ಮಾತೆಯ ರೂಪ ಅಂತಲೇ ಕರಿತೀವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈಗ ಅದರಲ್ಲಿ ಒಂದು ರೂಪವನ್ನು ಹೇಳ್ತಾ ಇದ್ವಿ ಮಹಾಲಕ್ಷ್ಮಿ ಅಂತ. ಅಂತಹ ತಾಯಿಗೆ ನೀನು ಚಂಚಲೆ, ನೀನು ಒಂದು ಮನೇಲಿ ಕಾರು ಮುರ್ದಿದ್ದಿ ಅಂದರೆ ನಿನ್ನ ಹತ್ರಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಚಂಚಲ ಇರೋದು ನಿಮ್ಮ ಮನಸ್ಸು. ಲಕ್ಷ್ಮಿ ಅನ್ನೋಂಥ ಅರಿವಂಥದ್ದು, ಯಾಕೆ ಆದರೂ ಎನರ್ಜಿ. ಹಾಗಾಗಿ ಅಚ್ಯುತದಾಸರು ಹೇಳ್ತಾ ಇದ್ರು, ಬ್ಲಡ್ಡು ಮತ್ತು ದುಡ್ಡು ಒಂದು ಕಡೆ ನಿಲ್ಲಬಾರ್ದು. ಬ್ಲಡ್ಡು ದೇಹದಲ್ಲಿ ನಿಂತರೆ ದೇಹಕ್ಕೆ ರೋಗ ಬರ್ತದೆ, ದುಡ್ಡು ಒಂದು ಕಡೆ ನಿಂತರೆ ಜೀವನಕ್ಕೆ ರೋಗ ಬರ್ತದೆ. ಅಂದರೆ ಅರ್ಥ ಏನು ಅಂದರೆ, ಒಂದಲ್ಲ ಒಂದು ಕಡೆಗೆ ಹರಿತಾ ಇರಬೇಕು. ನೀವು ಮನೆಯಲ್ಲಿ ಟ್ರಂಕಲ್ಲಿ ದುಡ್ಡು ಇಟ್ಬಿಟ್ರೆ ಅದು ಮರಿ ಹಾಕಲ್ಲ, ಅದು ಇನ್ನೇನೂ ಕೊಡಲ್ಲ ಅಲ್ವಾ? ಆ ಕಾರಣದಿಂದಾಗೆ ಮನಸ್ಸು ಲಕ್ಷ್ಮಿ ಏನಿದೆ ಹರಿತಾ ಇರಬೇಕು, ಅದು ಎನರ್ಜಿ. ಹಾಗಿದ್ದಾಗ, ಫ್ಲೋ ಇದ್ದಾಗ ಮಾತ್ರ ನಮ್ಮಲ್ಲಿ ಸಮೃದ್ಧಿ ಹೆಚ್ಚಾಗೋಕ್ಕೆ ಸಾಧ್ಯ. ನಿಮ್ಮ ಬಿಟ್ಟು ಇನ್ನೊಬ್ಬರ ಕಡೆಗೆ ಹೋಗುವಂಥ ಚಂಚಲೆ ಲಕ್ಷ್ಮಿ ಅಲ್ಲ. ನಿಮ್ಮ ಮನಸ್ಥಿತಿ ಆಗಿದೆ, ಹಾಗಾಗಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಹಾಗಾಗಿ ಶ್ರೀ ಸೂಕ್ತ ಅಂತಲೇ ಒಂದಿದೆ. ಶ್ರೀ ಸೂಕ್ತದಲ್ಲಿ ಇದನ್ನು ಹೇಳ್ತಾರೆ, ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಲಕ್ಷ್ಮಿಯ ಕೃಪೆಗೆ ಒಳಗಾಗೋದು ಹೇಗೆ, ಮತ್ತು ಯಾರಿಗೆ ಲಕ್ಷ್ಮಿ ಒಲಿಯಲ್ಲ. ಓಕೆ, ಅದೊಂದು ಹೇಳ್ಬಿಡಿ, ಯಾರಿಗೆ ಒಲಿಯಲ್ಲ ಅಂತ ಹೇಳಿ. ಸೊ ದಟ್ ಅದೇ ಕೊರಗಬೇಡಿ ಅಂತ ಹೇಳಿದ್ರಿ, ಕೊರಗೋರ್ಗೆ ಒಲಿಯಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಬೇರೆ ಏನಾದರೂ ನೋಡಿ, ಒಂದಿದೆ, ನಾಲ್ಹೋಬೋ ನಾ ಶುಭಾಮತಿ ನ ಕ್ರೋಧೋ ನ ಚ ಮಾತ್ಸರ್ಯಂ. ನಾಲ್ಹೋಬೋ ನಾ ಶುಭಾಮತಿ, ಶ್ರೀ ಸೂಕ್ತದಲ್ಲಿ ಹೇಳುವಂಥದ್ದು. ಮಾತ್ಸರ್ಯ ಯಾರಿಗಿದೆ, ಕ್ರೋಧ ಯಾರಿಗಿದೆ, ಲೋಭ ಯಾರಿಗಿದೆ, ಅದು ಶುಭಮತಿ ಅಂದರೆ ಒಳ್ಳೆಯ ಮನಸ್ಸಿಗೆ ಸಂಬಂಧಪಟ್ಟವ್ರಿಗಂತೂ ಇದಲ್ಲ, ಸೂಕ್ತ ಅಲ್ಲ. ಅಂಥವ್ರ ಹತ್ರ ಲಕ್ಷ್ಮಿ ಇರಲ್ಲ. ಅಂತಹ ಮನಸ್ಥಿತಿ ಯಾರ್ಯಾರಿಗಿದೆ ಅಲ್ಲಿ ಲಕ್ಷ್ಮಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಗೆ ಮನಸ್ಸು ಬದಲಾಯಿಸ್ಕೋಬೇಕು, ಹೇಗೆ ಇಟ್ಕೊಂಡ್ರೆ ಕಷ್ಟ ತುಂಬ ಏನು ಮೈ ಮುರಿದು ಕಷ್ಟಪಡಬೇಕಾದದ್ದಿಲ್ಲ. ತುಂಬ ಆರಾಮವಾಗಿ, ಇನ್ನೂ ಸರಿಯಾಗಿ ಹೇಳಬೇಕಾದ್ರೆ ನೀವೇನು ಶ್ರಮ ಹಾಕ್ತೀರಿ ಅಷ್ಟಾದರೂ ಫಲವನ್ನು ಸರಿಯಾಗಿ ಗಳಿಸ್ಲಿಕ್ಕಾದರೂ ಲಕ್ಷ್ಮಿ ಕೃಪೆ ಬೇಕು. ಕಷ್ಟಪಟ್ಟವರೆಲ್ಲರೂ ಶ್ರೀಮಂತರಾಗಕ್ಕೆ ಆಗಿಲ್ಲ. ಯಾರು ಕಷ್ಟಪಡ್ತೀರಿ ಅದಕ್ಕೆ ತಕ್ಕಂಥ ಫಲ ಬರಬೇಕು. ಅದಕ್ಕೆ ಫಲ ಬರಬೇಕಾದ್ರೆ ಲಕ್ಷ್ಮಿ ಕೃಪೆ ಇರಬೇಕು. ಹಾಗೆ ಗಳಿಸೋದು ಹೇಗೆ, ಗಳಿಸಬೇಕಾದ್ರೆ ನಾವು ಒಂದು ಬೀಜಾಕ್ಷರವನ್ನು ಉಪದೇಶ ರೂಪದಲ್ಲಿ ಅವತ್ತು ಕೊಡ್ತೀವಿ. ಇದುವರೆಗೆ ಸಾಕಷ್ಟು ಜನಕ್ಕೆ ಹಿಂದೆ ಕೊಟ್ಟಿದ್ದೀನಿ, ಅವರ ಜೀವನದಲ್ಲಿ ಅದು ಕೆಲಸ ಮಾಡಿದೆ, ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡಿದೆ. ನಾವು ಇದುವರೆಗೆ ಯಾರ ಮುಂದೆ ಹೋಗಿ ನನಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ.
ಫಂಡ್ ಕೊಡಿ ಅಂತ ಕೇಳಿಲ್ಲ. ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಅಂತಹ ಶಿಷ್ಯಂದಿರು ಕೊಟ್ಟಿದ್ದಾರೆ, ಎಲ್ಲವೂ ಅದಾಗದೆ ಬರ್ತಾ ಇದೆ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಬರಬೇಕು ಅನ್ನೋದು ನಮ್ಮ ಆಸೆ. ಅದು ಬಿಟ್ಟು ನೀವು ಟೀಕೆ ಮಾಡ್ತಾ ಇದ್ದರೆ, ಹಣದ ಬಗ್ಗೆ ಟೀಕೆ ಮಾಡ್ತಾ ಇದ್ದರೆ, ಹಣ ಮಾಡೋರ ಬಗ್ಗೆ ಟೀಕೆ ಮಾಡ್ತಾ ಇದ್ದರೆ, ಮೈ ಮುರಿದು ದುಡಿರಿ, ಹೀಗೆ ಸುಮ್ಮನೆ ಹೇಳಿದ್ರೆ ಹಣ ಬರಲ್ಲ, ಸುಮ್ಮನೆ ಬರಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಮನಸ್ಥಿತಿ ಬದಲಾಯಿಸ್ಕೊ. ಬರೀ ನೀವು ಟೀಕೆ ಮಾಡ್ಕೊಂಡಿದ್ರು ನಿಮಗೂ ಬರಲ್ಲ. ಎಕ್ಸಾಕ್ಟ್ಲಿ. ಯಾರ್ಯಾರು ಹೀಗೆ ಟೀಕೆ ಮಾಡ್ಕೊಂಡಿದ್ದೀರಿ ನಿಮಗೂ ಬರಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟೆಲ್ಲ ಗಳಿಸಬೇಕಾದ್ರೆ ಅದಕ್ಕೆ ನಾವು ತಯಾರಿ ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ, ಧ್ಯಾನ ಮಾಡಿದ್ದೀವಿ, ಜಪ ಮಾಡಿದ್ದೀವಿ. ಆ ಅಂಶವನ್ನು ಆ ಸಾಧನೆಯ ದಿನ ಉಪದೇಶದ ಮೂಲಕ, ಲಕ್ಷ್ಮಿಯ ಬೀಜಾಕ್ಷರ ಉಪದೇಶದ ಮೂಲಕ ಬಂದಂಥವ್ರು ಎಲ್ರಿಗೂ ಕೊಡ್ತೀವಿ. 90% ಜನಕ್ಕೆ ಇದುವರೆಗೆ ನಾವು ಕೇಳ್ತೀವಿ. ನಾವು ಸುಮ್ಮನೆ ಕಾರ್ಯಕ್ರಮ ಮಾಡಬೇಕು ಅಂತ ಯಾವುದನ್ನು ನಾವು ಮಾಡಲ್ಲ. ನಮ್ಮ ವೈಯಕ್ತಿಕವಾಗಿ ಅದು ಉಪಯೋಗ ಆಗಿರಬೇಕು. ಅದಲ್ಲದೆ ಒಮ್ಮೆ ಕಾರ್ಯಕ್ರಮ ಮಾಡಿದಾಗ ಪ್ರತಿಯೊಬ್ಬರ ಹತ್ರ ಕೇಳ್ತೀವಿ ನಾವು. ಸಾಕಷ್ಟು ಜನರ ಹತ್ರ ವೈಯಕ್ತಿಕವಾಗಿ ಕೇಳಿದ್ದೀವಿ, ಏನಾಯಿತು ಬಂದ ನಂತರ. ಇಲ್ಲ ನನಗೆ ಪ್ರಮೋಷನ್ ಆಗಿರಲಿಲ್ಲ. ಇತ್ತೀಚೆಗೂ ಕೇಳಿದ್ದು, ಏನಾಯಿತು? ಇಲ್ಲ ಪ್ರಮೋಷನ್ ಆಗಿರಲಿಲ್ಲ, ಬಹಳ ಸಮಯದಿಂದ ನಿಂತಿತ್ತು, ಆಯಿತು 1 ವಾರದಲ್ಲಿ ಆಯಿತು ಅಂತ ಹೇಳಿದರು. ಇನ್ನೊಬ್ಬ ನಮ್ಮ ಶಿಷ್ಯ ಹೇಳಿದ, ಉಪಾಸಕ ಹೇಳಿದ, ನಾನು ಕೆಲಸ ಹುಡುಕ್ತಾ ಇದ್ದೆ, ಕೆಲಸ ಬಿಟ್ಟು ಇನ್ನೊಂದಕ್ಕೆ ಹೋಗಬೇಕು ಅಂತಿದ್ದೆ, ಮಲ್ಲಿಕಾರ್ಜುನ್ ಅಂತ ಹೇಳಿ. 1 ವಾರದಲ್ಲಿ ಕೆಲಸ ಸಿಕ್ತು, ಇನ್ನೂ ಒಳ್ಳೆ ಕೆಲಸ ಸಿಕ್ತು ಗುರುಗಳೇ ನನಗೆ. ಏನು ಬದಲಾವಣೆ ಆಯ್ತು ಹಾಗಾದ್ರೆ ಅವ್ರ ಹತ್ರ? ಕೆಲಸ ಈಗ ಒತ್ತಡದಲ್ಲಿ ಇನ್ಯಾವುದೋ ಕೆಲಸದಲ್ಲಿ ಈ ಮೂಲಕ ಅಂದರೆ ಯಾವ ಬದಲಾವಣೆಯ ಮೂಲಕ ಇದಾಯಿತು ಅಂತ ನಾವು ಕೊಟ್ಟಂಥ ಏನು ಹೇಳಿದ್ವು, ಪ್ರತಿನಿತ್ಯ ನಿಮ್ಮ ಮನಸ್ಥಿತಿ ಹೇಗೆ ಇಟ್ಕೋಬೇಕು, ಧ್ಯಾನ ಹೇಗೆ ಮಾಡಬೇಕು, ಈ ಉಪದೇಶ ಕೊಟ್ಟಂಥ ಮಂತ್ರವನ್ನು ಹೇಗೆ ಜಪ ಮಾಡಬೇಕು, ಮತ್ತು ನಿರಂತರವಾಗಿ ಇದನ್ನು ಮಾಡ್ತಾ ಹೋಗಬೇಕು. ಒಂದು ದಿನ ಮಾಡಿ ಬಿಟ್ಟುಬಿಟ್ಟೆ ಆಗಲ್ಲ. ಇದು ನಾವು ಹೇಳಿದ್ವು, ಇದು ನಿಮಗೆ ಒಂದಿನದಲ್ಲಿ ಏನೂ ಆಗಲ್ಲ. ಲಕ್ಷ್ಮಿ ಕೃಪೆಗೆ ಒಳಗಾಗಬೇಕಾದ್ರೆ ಇದನ್ನು 6 ತಿಂಗಳ, ಅಟ್ಲೀಸ್ಟ್ 48 ದಿನಗಳ ಕಾಲ ಒಂದು ವ್ರತದ ರೀತಿ ಈ ಸಾಧನೆಯನ್ನು ನೀವು ಮಾಡಬೇಕು. ಈ ಕೊಟ್ಟಂಥ ಉಪದೇಶದ ಬೀಜಾಕ್ಷರ ಜಪ ಮಾಡಬೇಕು, ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು, ಮತ್ತು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿ ಕೊರಗೋದನ್ನು ಬಿಟ್ಟು, ಎಸ್ ನಾನು ಶ್ರೀಮಂತ ಆಗಲಿಕ್ಕೆ ನಾನು ಅರ್ಹನಿದ್ದೀನಿ, ನಾನು ಕೇಪಬಲ್ ಇದ್ದೀನಿ ಅನ್ನುವಂಥ ನಂಬಿಕೆ ನಿಮಗೆ ಫಸ್ಟ್ ನಿಮ್ಮ ಹೃದಯದಲ್ಲಿ ಬರಬೇಕು. ಆ ದಾರಿದ್ರ್ಯ ನಿಮಗಿದ್ದರೆ ಹೃದಯದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಭಾಳ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನಮ್ಮ ಹಿರಿಯರ ಆಶೀರ್ವಾದ ಮಾಡಬೇಕಾದ್ರೆ ನಾವು ನೋಡೋದು ಆರೋಗ್ಯ ಐಶ್ವರ್ಯ ಅಂತ ಎಲ್ಲವೂ ಬರುತ್ತೆ. ಸಮೃದ್ಧಿರಸ್ತು ಅಂತ ಹೇಳಿ ಅಂದರೆ ಮನೆಯಲ್ಲಿ ದನ ಕರುಗಳಿರಲಿ, ಹಾಲು ತುಪ್ಪ ಮನೆಯಲ್ಲಿರಲಿ, ಮಕ್ಕಳಿರಲಿ, ಮತ್ತು ಲಕ್ಷ್ಮಿ ಇರಲಿ, ಎಲ್ಲವೂ ಅಂದರೆ ನಮ್ಮ ಲೌಕಿಕ ಬದುಕಿಗೆ ನಾವು ಎಷ್ಟು ಮಹತ್ವ ಕೊಟ್ಟಿದ್ವಿ ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಹಿಂದಿನಿಂದ ಇದೆ ಅದೆಲ್ಲವೂ ಕೂಡ. ನೋಡಿ, ಒಂದು ಗುರುಕುಲ ಅಂದಾಗಲೂ ಅಲ್ಲಿ ಸಮೃದ್ಧವೇ. ಅಲ್ಲೊಂದು 1000 ಹಸುಗಳಿರ್ತಾ ಇತ್ತು, ಅದೇ ಅವತ್ತಿಗೆ ಸಂಪತ್ತು. ಹಾಲಿಗೆ ಕೊರತೆ ಇಲ್ಲ, ತುಪ್ಪಕ್ಕೆ ಕೊರತೆ ಇಲ್ಲ, ಊಟಕ್ಕೆ ಕೊರತೆ ಇಲ್ಲ. ಒಂದು ಜೋಪಡಿನಲ್ಲೇ ಏನು ಅಲ್ಲಿ ಸಿಗುವಂಥ ಗರಿಗಳಲ್ಲೇ ಕಟ್ಟಿದ್ರು ಕೂಡ ಅದು ಸ್ವಚ್ಛವಾಗಿರ್ತಾ ಇತ್ತು. ಎಕ್ಸಾಕ್ಟ್ಲಿ. ಎಲ್ಲವನ್ನೂ ನಮ್ಮ ಹಿರಿಯರು, ಅದು ಋಷಿಗಳಾಗಿದ್ರು, ನಾರು ಮಡಿಯನ್ನು ಅಂದರೆ ಬಟ್ಟೆಯನ್ನು ಹುಟ್ಟಿದ್ರೂ ಅದು ಸರಿಯಾಗಿರ್ತಾ ಇತ್ತು. ಅವತ್ತಿಗೆ ಅದು ಸರಿ ಇತ್ತು. ಇವತ್ತಿಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅವತ್ತಿನ ರೀತಿ ಇವತ್ತು ಬದುಕಕ್ಕಾಗಲ್ಲ, ಮುಂದುವರೆದಿದ್ದೀವಿ. ಆದರೆ ಆಯಾಯ ಕಾಲದಲ್ಲಿ ಆಯಾಯ ಜನಗಳು ಸಮೃದ್ಧವಾಗಿ ಬದುಕಿದ್ರು. ಎಕ್ಸಾಕ್ಟ್ಲಿ. ಇಲ್ಲ ಅವರು ಅವತ್ತು ಕಷ್ಟಪಡ್ತಾ ಇದ್ರು, ಅರೆ ಅವತ್ತಿನ ಕಾಲಕ್ಕೆ ಹಾಗಿದ್ರು ಅವರು, ಮತ್ತು ಹಾಗೇ ಇರಬೇಕಾಗಿತ್ತು. ಯಾಕೆಂದರೆ ಇಷ್ಟು ಇರಲಿಲ್ಲ, ಯಂತ್ರಗಳು ಅವೆಲ್ಲವೂ ಇರಲಿಲ್ಲ. ಅವತ್ತಿಗೆ ಹೇಗಿರಬೇಕಾಗಿತ್ತು ಆ ಕಾಲಕ್ಕೆ ಆಗ ಸಮೃದ್ಧವಾಗಿದ್ದರು. ಈ ಕಾಲಕ್ಕೆ ನೀನು ಯಾಕೆ ದರಿದ್ರವಾಗಿದ್ದೀಯ? ನೀನು ಈ ಕಾಲಕ್ಕೆ ಯಾಕೆ ಇಷ್ಟೊಂದು ಸಂಕುಚಿತವಾಗಿದ್ದೀಯ? ಎಸ್. ಸೊ ಈಗ ಅಂದರೆ ಕಂಪೇರ್ ಮಾಡೋದು ಅಂತಲ್ಲ, ಬಟ್ ಈಗ ಅವಕಾಶಗಳು ಇನ್ನೂ ಜಾಸ್ತಿ ಆಗಿವೆ. ದುಡಿಬೇಕು, ತಿಳ್ಕೊಳ್ಬೇಕು ಅಂದರೆ ನೋಡಿ, ಉದಾಹರಣೆಗೆ ಈಗ ಸದ್ಗುರು ಶ್ರೀರಾಮ್ ಅವ್ರನ್ನ ನಾವು 40 ವರ್ಷದಿಂದ ಭೇಟಿ ಆಗಬೇಕು ಅಂತಂದರೆ ನಾನು ಹೇಳಿದ್ದು, ಅವ್ರು ಇದ್ದಿದ್ದರೆ, ನಾವು ಇದ್ದಿದ್ದರೆ ಅವ್ರಿಗೆ ನಾವು ಎಲ್ಲಿ ಹೋಗಿ ಭೇಟಿ ಆಗಬೇಕು ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿರೋದು. ಆದರೆ ಈಗ ನಿಮ್ಮ ಮನೆಗೆ ನಿಮ್ಮ ಸ್ಮಾರ್ಟ್ಫೋನ್ ಮೂಲಕ ಸಿಗ್ತಾ ಇದ್ದಾರೆ, ಇದಕ್ಕೇನು ಶುಲ್ಕ ಕೊಡಬೇಕಾಗಿಲ್ಲ ಯಾರೂ ಕೂಡ. ನಾವು ಇದನ್ನೇ ಹೇಳ್ತೀವಿ. ನಾವು ಏನೋ ತಿಳ್ಕೋಬೇಕು ಅಂದಾಗ ಎಷ್ಟೋ ತಿಂಗಳ ಕಾಲ ಹಿಮಾಲಯ ಅಲ್ದು. ನಮಗೆ ಗುರು ಬೇಕು ಅಂತ ಹೇಳಿದಾಗಲೂ ಕೂಡ ಹಿಮಾಲಯ ಅಲ್ಲಿದ್ವು. ಅಲ್ಲಿ ಯಾರನ್ನ ಭೇಟಿ ಆಗಬೇಕು ಗೊತ್ತಿಲ್ಲ, ಎಲ್ಲಿ ಉಳಿಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಹೋಗ್ಲಿಕ್ಕೆ ಕನಿಷ್ಠ ಪಕ್ಷ ಎಲ್ಲಾದರೂ ಊಟ ಕೇಳೋಣ ಅಂದರೂ ಏನು ಬೈತಾರೋ ಅಂತ ನಮಗೆ ಭಯ, ಎಲ್ಲಿ ಹೊಡೆದು ಕಳಿಸ್ತಾರೋ ಅಂತ ಭಯ. ಇಷ್ಟೆಲ್ಲವೂ ಒದ್ದಾಟಗಳು ನಾವು ಕಲಿಬೇಕಾದ್ರೆ, ತಿಳಿಬೇಕಾದ್ರೆ. ಆದರೆ ಇವತ್ತು ನೀವು ಮನೇಲಿ ಕೂತು ತಿಳಿಬೋದು, ಮನೇಲಿ ಕೂತು ಕಲಿಬೋದು. ಒಂದೇ ದಿನದಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದ ಮಟ್ಟಿಗೆ ನಿಮ್ಮ ಜೀವನಕ್ಕೆ ಎಷ್ಟು ಬೇಸಿಕ್ ಅವಶ್ಯಕತೆ ಇದೆ, ಒಂದು ದಿನದಲ್ಲಿ ಕಲಿಸುವಂಥ ಪ್ರಯತ್ನ ಇದೆ. ನಾವು ಇಷ್ಟನ್ನು ಕಲಿಬೇಕಾದ್ರೆ ನನ್ನ ಹತ್ರ ನೋಟ್ಬುಕ್ ಬರ್ಕೊಂಡಿದ್ದೀನಿ, ಯಾವುದೋ ಒಂದು ಶ್ಲೋಕ, ಎಲ್ಲಿ ಭಜಗೋವಿಂದಂ
ನೀವು ಈಗ ಒಂದು 15-20 ವರ್ಷದಿಂದ ಒಂದು ಬುಕ್ ತಗೋಬೇಕಾದ್ರೂ ಅದು ನಮಗೆ ಕಷ್ಟ. ಓಕೆ. ಆ ಶ್ಲೋಕಗಳು ಬರೆದಿಟ್ಕೊಂಡಿದ್ದೀನಿ. ಓಕೆ. ಸೊ ಶುಭಾಷಿತಗಳನ್ನು ಬರೆದಿಟ್ಕೊಂಡಿದ್ದೀನಿ, ಕಗ್ಗಗಳನ್ನು ಬರೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಆ ಬುಕ್ ತಗೊಂಡು ಅದನ್ನು ಅಧ್ಯಯನ ಮಾಡೋದು ಕಷ್ಟ, ಒಂದು ಬುಕ್ವೇ ಅದನ್ನು ಪಡೀಲಿಕ್ಕೆ ಕಷ್ಟ ಇತ್ತು. ಆದರೆ ಇವತ್ತು ಹಾಗಿಲ್ಲ, ನಿಮಗೆ PDF ಸಿಕ್ಬಿಡ್ತವೆ. ಎಕ್ಸಾಕ್ಟ್ಲಿ. ಯಾರೋ ಹಿಂಗೆ ಹೇಳೋರು ಸಿಗ್ತಾರೆ. ಇವತ್ತು ತುಂಬ ಸುಲಭ ಇದೆ, ಆದರೆ ಬಳಸ್ಕೊಳ್ಳೋದು ಬರಬೇಕಷ್ಟೆ. ಎಸ್. ಸೊ ಆ ಬಳಸ್ಕೊಳ್ಳೋದು ಬರಬೇಕು ಅಂತಂದ್ರೆ ಅದನ್ನು ಕಲಿತ್ಕೊಳ್ಬೇಕು ಅಂದರೆ ಅಗೇನ್ ನಾವು ಒಂದಷ್ಟು ಶ್ರಮ ವಹಿಸಬೇಕಾಗತ್ತೆ. ಓಕೆ. ಅದು ಒಂದಷ್ಟು ನಾವು ನಮ್ಮ ಟೈಮನ್ನು ಕೊಡಬೇಕಾಗತ್ತೆ. ಓಕೆ. ಅದಕ್ಕೊಂದು ಶುಲ್ಕ ಕೊಡಬೇಕಾಗತ್ತೆ. ನಾವು ಏನೂ ಇಲ್ಲದೇ ನಮಗೆಲ್ಲ ಸಿಗಬೇಕು ಅಂದರೆ ಅಗೇನ್ ನಮ್ಮಲ್ಲಿ ಅಂದರೆ ನೋಡಿ, ನಮ್ಮಲ್ಲಿ ಇದು ಕೂಡ ಅಂದರೆ ಕೆಲವೊಬ್ಬರು ಇದನ್ನೂ ಅಂತಾರೆ. ನಾನೊಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ಶಿಷ್ಯ ಇದೇ ಥರ ಕೇಳಿದ್ದು ಸದ್ಗುರು ಇವ್ರಿಗೆ, ಜಗ್ಗಿ ವಾಸುದೇವ್ ಅವ್ರಿಗೆ. ನೀವು ಏನೋ ಒಂದು ಸ್ವಲ್ಪ ಅಂದರೆ ಅವಮಾನಕರವಾಗಿ ಕೇಳಿದ. ಅವಾಗ ಅವ್ರು ಹೇಳಿದರು, ನೋಡಿ ನಿಮಗೆ ಈ ಥರದೊಂದು ಹಾಲಲ್ಲಿ ಕೂತ್ಕೊಂಡು ನಾನು ಹೇಳಬೇಕು, ನಿಮಗೆ AC ಇಲ್ಲ ಅಂದ್ರೆ ನಡೆಯಲ್ಲ. ಓಕೆ. ಆದರೆ ನಿಮಗೆ ನಾನು ಫ್ರೀಯಾಗಿ ಕೊಡಬೇಕು. ಓಕೆ. ನಾನು ಇದಕ್ಕೆ ಒಂದು ಸಣ್ಣ ಶುಲ್ಕ ಚಾರ್ಜ್ ಮಾಡಿದರೆ ಯಾರಿಗೆ ಸಾಧ್ಯತೆ ಇದೆಯೋ ಅವ್ರು ಬಂದು ಕೊಟ್ಟರೆ ಏನು ಸಮಸ್ಯೆ ಅಂತ ಕೇಳಿದಾಗ, ಅಂದರೆ ನಮ್ಮಲ್ಲಿ ಏನಂದರೆ ಇನ್ನೊಂದಿದೆ, ಸಾಧು ಸನ್ಯಾಸಿಗಳಂದ್ರೆ ಅವ್ರು ದುಡ್ಡು ಕೇಳಬಾರ್ದು, ಅವ್ರ ಹತ್ರ ಏನೂ ಇರಬಾರ್ದು, ಅವ್ರು ಕಾರಲ್ಲಿ ಓಡಾಡ್ಬಾರ್ದು ಅಂತ ಇತ್ತು ಮುಂಚೆ. ಇವ್ರು ಒಳ್ಳೆ ಕಾರಲ್ಲಿ ಓಡಾಡ್ತಾರೆ ನೋಡಿ. ನಾವು ಹೀಗೆ ಹೇಳ್ತೀವಿ. ಈಗ ಲಕ್ಷ್ಮಿ ಬಗ್ಗೆ ನಾನು ಮಾತಾಡ್ತೀನಿ. ಲಕ್ಷ್ಮಿ ಎಲ್ರಿಗೂ ಹೊಲಿತಾಳೆ, ಸಾಧ್ಯ ಇದೆ. ಅವ್ರು ನನಗೆ ಕೇಳ್ತಾರೆ, ನೀವು ಹೇಗಿದ್ದೀರಿ ಅಂತ ಕೇಳ್ತಾರೆ. ಈಗ ನಾನೇ ಒಳ್ಳೆ ಬಟ್ಟೆ ಹಾಕಿಲ್ಲ, ನಾನೇ ಒಂದು ಕಾರಲ್ಲಿ ಮತ್ತೆ ನೀವೇ ದರಿದ್ರವಾಗಿ ಬದುಕ್ತಾ ಇದ್ದೀರಿ, ನಮಗೇನು ಕಲಿಸ್ತೀರಿ ಅಂತ ಇದನ್ನು ಕೇಳ್ತಾರೆ. ಇಲ್ಲ, ನಾನು ಒಳ್ಳೆ ಕಾರಲ್ಲಿ ಬರ್ತೀನಿ, ಒಳ್ಳೆ ಬಟ್ಟೆ ಹಾಕಿದ್ದೀನಿ, ನೋಡಿ ನನಗೂ ಹೊಲ್ದಿದ್ದಾಳೆ, ನಿಮಗೂ ಬರ್ತಾರೆ, ನೋಡಿ ನೀವು ದುಡ್ಡು ಮಾಡ್ತಾ ಇದ್ದೀರಿ, ಕಮರ್ಷಿಯಲ್ ನೀವು ಅಂತ ಹೇಳ್ತಾರೆ. ದುಡ್ಡು ಇಲ್ಲದೆ ಇದ್ರೆ ನಿಮಗೆ ಇಲ್ಲ, ನಮಗೂ ಬೋಧನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಿ. ಅದೇ ನಮ್ಮ ಹತ್ರ ಎಲ್ಲವೂ ಇದೆ, ನಿಮಗೂ ಬರ್ತದೆ ಅಂತ ಹೇಳಿದ್ರೆ ನೀವು ಕಮರ್ಷಿಯಲ್ ಅಂತ ಹೇಳ್ತಾರೆ. ನೋಡಿ, ನಾನು 4 ವರ್ಷಗಳ ಉಚಿತವಾಗಿ ಮಾಡಿದ್ದೀನಿ. ನನ್ನ ಆಸೆ ಇದ್ದದ್ದೇ ಉಚಿತವಾಗಿ ಮಾಡಬೇಕು ಅಂತ. ನೀವು ಸರಿಯಾಗಿ ತಗೊಳ್ಳಿಲ್ಲ. ಓಕೆ. ಓಕೆ. 10 ರೂಪಾಯಿ ದಕ್ಷಿಣೆ ಹಾಕಿದ್ರಿ, 20 ರೂಪಾಯಿ ದಕ್ಷಿಣೆ ಹಾಕಿದ್ರಿ. ಇಡೀ ಒಂದು ಕಾರ್ಯಕ್ರಮವನ್ನೇ ನಾವು ನಡೆಸೋದಕ್ಕೆ ಬಹಳ ಕಷ್ಟವಾಯಿತು. ಎಲ್ಲಿವರೆಗೆ ನನಗೆ ಬಸ್ ಚಾರ್ಜ್ಗೆ ನಾನು ಇರ್ತಿರಲಿಲ್ಲ. ನಾನು ಉಚಿತ ಮಾಡಿದ್ದೀನಿ. 2009ರಿಂದ 2013ರವರೆಗೆ 15 ದಿನಗಳ ಕಾಲ ಮಾಡುವಂಥ ಕ್ರಿಯಾತ್ಮಕ ಯೋಗ ಶಿಬಿರ ಅನ್ನುವಂಥದ್ದನ್ನು ಎಷ್ಟೋ ಕಡೆಗಳಲ್ಲಿ ಬೇರೆ ಜಿಲ್ಲೆಗೂ ಹೋಗಿ ಮಾಡಿದ್ದೀನಿ, ಕರೆದ ಕಡೆಗೆ ಹೋಗಿ ಮಾಡಿದ್ದೀನಿ, ನನ್ನದೇ ಬಸ್ ಚಾರ್ಜ್ ಹಾಕ್ಕೊಂಡು ಹೋಗಿ ಮಾಡಿದ್ದೀನಿ. ಆದರೆ ನೀವು ಇವತ್ತಿಗೂ ತುಂಬ ಜನ ಮಾಡ್ತಾ ಇದ್ದಾರೆ, ನನ್ನೊಬ್ಬ ಅಲ್ಲ. ಇವತ್ತಿಗೂ ಸಾಕಷ್ಟು ಜನ ಈ ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಉಚಿತ ಮಾಡುವಂಥವರು ಇದ್ದಾರೆ. ಆದರೆ ಅವರನ್ನು ನೀವು ಹೇಗೆ ನಡೆಸ್ಕೋತಾ ಇದ್ದೀರಿ? ಅವ್ರಿಗೆ ಊಟ ಆಯ್ತಾ ಅಂತ ಕೇಳಲ್ಲ, ಅವ್ರಿಗೆ ಎಲ್ಲಿ ಉಳಿತೀರಿ ಅಂತ ಕೇಳಲ್ಲ, ಅವ್ರಿಗೊಂದು ಬಸ್ ಚಾರ್ಜ್ ಇದೆಯಾ ಅಂತ ಕೇಳಲ್ಲ, ಅವ್ರಿಗೊಂದು ಬಟ್ಟೆ ಇದೆಯಾ ಅಂತ ಕೇಳಲ್ಲ, ಅವ್ರ ಕುಟುಂಬದ ಬಗ್ಗೆನೇ ವಿಚಾರಿಸಲ್ಲ. ಇರಲಿ, ನಮಗೇನು ಕುಟುಂಬ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ, ಆದರೆ ಯಾರೋ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದಾಗ ಸಪೋರ್ಟಕ್ಕೆ ನಿಲ್ಲಿ. ನಾವು ಇವತ್ತು ಒಂದು 4 ಜನ ಸೇರಿಸ್ಬೇಕಾದ್ರೂ, ಒಂದು ಪಾಂಪ್ಲೆಂಟ್ ಹೊಡಿಸ್ಬೇಕು ಅಂದ್ರೆ ಒಂದು 1000 ರೂಪಾಯಿ ಖರ್ಚಾಗ್ತದೆ. ಆ ದುಡ್ಡು ಇಲ್ಲದೆ ಸಾಧ್ಯವೇ ಇಲ್ಲ. ಮತ್ತು ನಾವು ಹೇಳ್ತೀವಿ, ಯಾವುದೋ ಇನ್ನೆಲ್ಲೋ ಹೋಗಿ ಬೇಡದಕ್ಕೆ ಹಣ ಕೊಡ್ತೀರಿ, ಒಳ್ಳೆ ಕೆಲಸಕ್ಕೆ ಯಾಕೆ ಕೊಡಬಾರ್ದು? ಎಕ್ಸಾಕ್ಟ್ಲಿ. ಒಳ್ಳೆ ಕೆಲಸ ಕೊಟ್ಟು ಅವರು ಒಳ್ಳೇದಕ್ಕೆ ಯೂಸ್ ಮಾಡಿದರೆ ನಿಮಗೇನು ಸಮಸ್ಯೆ ಅಂತ. ಎಸ್, ಕಮರ್ಷಿಯಲ್ ಅಂತೀರಾ, ಕರೀರಿ. ಭಾಳ ಚೆನ್ನಾಗಿ, ಅಂದರೆ ನಮ್ಮಲ್ಲಿರುವಂಥ ತಪ್ಪು ತಿಳುವಳಿಕೆಗಳು ಈ ಮೂಲಕ ನನ್ನ ಪ್ರಕಾರ ಇದು ಹೋಗ್ಬೇಕು. ನೋಡಿ, ನೀವು ಇದೇ ಥರ ಟೀಕೆ ಮಾಡ್ತಾ ಇದ್ರೆ ನಾನು ಹೇಳ್ತೀನಿ, ನೀವೆಲ್ಲರೂ ಹಾಗೇ ಇರ್ತೀರಿ. ನಮಗೆ ನೋವಾಗ್ತದೆ, ಭಾರತವೂ ಹಾಗೆ ಆಗೋಗ್ತದೆ. ಎಕ್ಸಾಕ್ಟ್ಲಿ. ನಾವೆಲ್ಲರೂ ಸಮೃದ್ಧಿ ಆದಾಗ ಮಾತ್ರ ಭಾರತ ಸಮೃದ್ಧಿ ಆಗಕ್ಕೆ ಸಾಧ್ಯ. ಭಾರತ ಸಮೃದ್ಧಿ ಅಂದ್ರೇನು? ಯಾರು ಸಮೃದ್ಧಿ ಆಗೋದು ಅವಾಗ? ನೀವು ಒಬ್ಬೊಬ್ಬ ವ್ಯಕ್ತಿಯು ಸಮೃದ್ಧಿ ಆದಾಗ ಭಾರತ ಸಮೃದ್ಧಿ. ನೀವೆಲ್ಲ ಈ ರೀತಿ ಇನ್ನೊಬ್ಬರನ್ನ ಟೀಕೆ ಮಾಡಿಕೊಂಡು ನೀವು ಕಮರ್ಷಿಯಲ್, ನೀವು ಹಣ ಮಾಡಬಾರ್ದಾಗಿತ್ತು, ನೀವು ಇನ್ನೊಂದು ಮಾಡಬಾರ್ದಾಗಿತ್ತು. ನೋಡಿ, ಎಷ್ಟು ಮಠಗಳು ಊಟ ಆಗ್ತಾ ಇದೆ. ನಾವು ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಹಣ ಮಾಡಲಿಕ್ಕೇನೂ ಮಾಡ್ತಾ ಇಲ್ಲ, ಆದರೆ ನಾವೇನೋ ಮಾಡ್ತಾ ಇದ್ದೀವಿ, ಅದಕ್ಕೆ ನಮ್ಗೆ ಹಣ ಬೇಕೇ ಬೇಕು. ಹಾಗಾಗಿ ನನಗೆ ಹಣದ ಬಗ್ಗೆ ತುಂಬ ಗೌರವ ಇದೆ, ತುಂಬ ರೆಸ್ಪೆಕ್ಟ್ ಇದೆ. ಅದಕ್ಕೆ ಆ ರೆಸ್ಪೆಕ್ಟಿಂದ ಹಣವನ್ನು ಪಡಿತೀವಿ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ಮತ್ತು ಹಣವನ್ನು ಸದ್ವಿನಿಯೋಗ ಮಾಡುವಂಥ ಒಂದು ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಗುರುಗಳೇ, ಇನ್ನೊಂದು ಮಾತು ಕೇಳಿ ಈ ಮಾತನ್ನು ಮುಗಿಸ್ತೀನಿ. ನಮಗೆ ಹಣದ ಬಗ್ಗೆ ತೀರಾ ವ್ಯಾಮೋಹ ಇದ್ದರೂ ಕೂಡ ಹಣ ಸಿಗಲ್ಲ ಅಂತ ನಾನು ಕೇಳಿದ್ದೀನಿ. ಖಂಡಿತ ಅಲ್ವಾ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುವಂಥವ್ರು, ದುರಾಸೆ ಇರುವಂಥವ್ರು ಕೂಡ ಹಣ ಸಿಗಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ? ನೋಡಿ, ಎರಡೂ ಇದೆ. ಎಕ್ಸ್ಟ್ರೀಮ್ ಅಂತ ಹೇಳ್ತಿರಲ್ಲ, ಒಂದು ಹಣದ ಬಗ್ಗೆ ಒಂದು ಈ ರೀತಿಯ ತಿರಸ್ಕಾರ ಇದೆ, ಅವ್ರಿಗೂ ಹಣ ಲಕ್ಷ್ಮಿ ಒಲಿಯಲ್ಲ. ಯಾರು ಓವರ್ ಪ್ರೊಟೆಕ್ಟಿಂಗ್ ಅಂದರೆ ಒಂದು ಹೆಣ್ಣನ್ನು ಹೇಗೆ ಓವರ್ ಪ್ರೊಟೆಕ್ಟ್ ಅಂತ ಹೇಳ್ತಾರೆ, ಎಲ್ಲೂ ಹೋಗ್ಬೇಡ, ಅಲ್ಲೂ ಹೋಗ್ಬೇಡ, ಪೂರ್ತಿ ನನ್ನ ಹತ್ರನೇ ಪೊಸೆಸಿವ್ ಅಂತ ಹೇಳ್ತಾರೆ, ಆಗ ಹೆಣ್ಣಿಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮಿ ಕೂಡ ಹಾಗೆ, ನೀವು ಓವರ್ ಆಗಿ ಅದನ್ನು ಹೆಚ್ಚು ಇದು ಮಾಡೋಕ್ಕೆ ಹೋದಾಗಲೂ ಆಕೆ ಅಲ್ಲಿಂದ ಹೋಗಬೇಕು ಅನ್ನೋ ಸ್ಥಿತಿಗೆ ಬರ್ತದೆ. ಹಾಗಾಗಿ ಲಕ್ಷ್ಮಿ ಇಬ್ಬರಿಗೂ ಒಲಿಯಲ್ಲ. ಅತಿಯಾಗಿ ಖರ್ಚೇ ಮಾಡಲ್ಲ, ಲಕ್ಷ್ಮಿ ಬರಲ್ಲ.
ಬಂದು ಎಲ್ಲವನ್ನೂ ನಾನು ಇಟ್ಕೊಳ್ತೀನಿ. ಲೋಭ ಅಂತ ಅದನ್ನೇ ಕರೀತಾರೆ. ಆ ಲೋಭ ಮನಸ್ಥಿತಿ ಇದೆ, ಅವ್ರಿಗೂ ಒಲಿಯಲ್ಲ. ಅದಕ್ಕೆ ಮಧ್ಯಮ ಸ್ಥಿತಿ. ಎಲ್ಲಿ ಮಾಡಬೇಕು, ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕು ಓಕೆ ಅನ್ನುವಂಥದ್ದು ಗೊತ್ತಿದ್ರೆ ಮಾತ್ರ ಹಣ ಅವ್ರ ಹತ್ರ ಹರಿತಾನೆ ಇರ್ತಾಳೆ, ಸಮೃದ್ಧಿ ಆಗ್ತಾನೆ ಇರ್ತಾರೆ ಅವರು. ಲಕ್ಷ್ಮೀ ಸಾಧನ ಮಹಾರಹಸ್ಯ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತಾಡಿದ ಸಾಕಷ್ಟು ವಿಚಾರಗಳನ್ನ ಗುರುಗಳು ಈ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನಿಮ್ಮ ಮನಸ್ಸಲ್ಲಿರಬಹುದಾದ ಪ್ರಶ್ನೆಗಳು, ಡೌಟ್ಗಳಿಗೆ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಆಗಸ್ಟ್ 16ನೇ ತಾರೀಕು ದೊಡ್ಡಕಲ್ಸಂದ್ರ, ಬೆಂಗಳೂರಿನ ದೊಡ್ಡಕಲ್ಸಂದ್ರದ ಹತ್ತಿರ ಇರುವಂಥ ಕನಕಪುರ ರೋಡಲ್ಲಿರುವಂಥ ಶಂಕರ ಫೌಂಡೇಶನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಕುರಿತಾಗಿ ಎಲ್ಲ ಡೀಟೇಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಮತ್ತು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಇದನ್ನು ಯಾವ ವಯಸ್ಸಿನವ್ರು ಬರ್ಬೋದು ಅಥವಾ ಯಾರು ಬರ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಆ ಥರದ್ದು ಏನಾದರೂ? ನೋಡಿ, 12 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕಳೆದ ಬಾರಿ ಅತ್ಯಂತ ಶ್ರೀಮಂತಿಕೆಯನ್ನು ಅನುಭವಿಸಿ, ನನಗೆ ಶ್ರೀಮಂತಿಕೆ ಅಲ್ಲ, ಈಗ ನನಗೆ ಅದನ್ನು ಮೀರಿ ಏನೋ ಬೇಕು ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ ಅಂದವರಿದ್ದರು. ನಾನು ತುಂಬ ಎಲ್ಲವನ್ನೂ ಕಳ್ಕೊಂಡಿದ್ದೆ ಅಂತ ಅಂದವರು ಬಂದರು. ತುಂಬ ಜನ ಹಾಗೆ ಕಳ್ಕೊಂಡಿದ್ದವರು ಮೊನ್ನೆ ಸಿಕ್ಕಾಗಿ ಹೇಳಿದರು, ಇಲ್ಲ ನಾನೀಗ ಉಸಿರಾಡ್ತಾ ಇದ್ದೀನಿ ಅಂದರೆ ಅಂತ. ಹಾಗಾಗಿ ಯಾರ್ಯಾರಿಗೆ ಆ ಲಕ್ಷ್ಮಿಯ ಕೃಪೆ, ಹಣ ಇದ್ದರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋಕೆ ಗೊತ್ತಿರಲ್ಲ, ಅಂದರೆ ಅದನ್ನು ಹೇಗೆ ನಾವು ವಿನಿಯೋಗಿಸಬೇಕು, ನಮ್ಮ ಜೀವನ ಇನ್ನೂ ಉನ್ನತಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಆ ರೀತಿಯ ಲಕ್ಷ್ಮಿಯ ಕೃಪೆಗೆ, ಹಣ ಅಂತ ಮಾತ್ರ ನೋಡಬೇಡಿ ಹಣವನ್ನು, ಲಕ್ಷ್ಮಿಯನ್ನು. ಆಕೆ ಸಂಪತ್ತು, ಅದು ಆರೋಗ್ಯವು, ಜ್ಞಾನವು, ಬುದ್ಧಿಯು ಮತ್ತು ಐಶ್ವರ್ಯವು ಎಲ್ಲ ಸೇರಿದಂತೆಗೆ ತಾಯಿ ಕೃಪೆ ಬೇಕು. ಹಾಗಾಗಿ ಇದೆಲ್ಲವೂ ಯಾರ್ಯಾರು ಪಡಿಬೇಕು ಅಂತಿದ್ದಾರೆ, ಮುಕ್ತಿಯನ್ನು, ಭುಕ್ತಿಯನ್ನು, ಮೋಕ್ಷವನ್ನು, ಐಶ್ವರ್ಯವನ್ನು ಯಾರ್ಯಾರು ಪಡಿಬೇಕು ಅಂತಿದ್ದಾರೆ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸ್ನೇಹಿತರೆ, ಹಾಗಾದರೆ ನಾನು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಸದ್ಗುರು ಶ್ರೀರಾಮ್ ಅವರಿಗೆ ನಿಮ್ಮೆಲ್ಲರ ಬರೋಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಗುರುಗಳೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ತುಂಬ ಧನ್ಯವಾದ. ಆಸಕ್ತರು ನೋಂದಾಯಿಸಿಕೊಳ್ಳಿ ಮತ್ತು ಅಲ್ಲಿ ನಿಮ್ಮ ಒಂದು ದಿನದ ಟೈಮನ್ನು ಕೊಡಿ ಮತ್ತು ಸಮೃದ್ಧತೆಯನ್ನು ಆಹ್ವಾನಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.